ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೆ ಸ್ವಾಗತ ಮತ್ತೊಂದು ವಿಡಿಯೋಗೆ. ಫ್ರೆಂಡ್ಸ್, ಇಂದು ಈ ವಿಡಿಯೋ ತುಂಬಾ ವಿಶೇಷವಾಗಿರಲಿದೆ. ಇಂದು ನಾನು ನಿಮ್ಮೆಲ್ಲರ ಮುಂದೆ 5 ಎಂತಹ ಪಾಯಿಂಟ್ಸ್ ಗಳನ್ನು ಈ ವಿಡಿಯೋದ ಮೂಲಕ ಹೇಳುವವನಿದ್ದೇನೆ. ಎಂದರೆ ಈ 5 ಪಾಯಿಂಟ್ಸ್ ಗಳಿಂದ ನಿಮ್ಮಲ್ಲಿ ಸ್ವಲ್ಪವಾದರೂ ಬದಲಾವಣೆಯಾಗುವುದು ಖಂಡಿತ ಅಂತ ನಾನು ತುಂಬಾ ಕಾನ್ಫಿಡೆನ್ಸ್ ನಿಂದ ಹೇಳಬಲ್ಲೆ. ಹಾಗಾದರೆ ಆ 5 ಪಾಯಿಂಟ್ಸ್ ಗಳು ಯಾವುವು ಅಂತೀರಾ? ನಂಬರ್ 1, ಎಮೋಷನ್ಸ್. ಹೌದು ಫ್ರೆಂಡ್ಸ್, ನಿಮ್ಮ ಭಾವನೆಗಳೇ ನಿಮ್ಮನ್ನು ಇಂದು ಇಲ್ಲಿಗೆ ತಂದು ನಿಲ್ಲಿಸಿವೆ. ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡುವುದು, ಪ್ರತಿಯೊಂದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದು, ಭವಿಷ್ಯದ ಕುರಿತು ಚಿಂತಿಸುತ್ತಾ ತಳಮಳಗೊಳ್ಳುವುದು, ಈ ಎಲ್ಲ ಆಕ್ಷನ್ಗಳಿಗೆ ನಿಮ್ಮ ಭಾವನೆಗಳೇ ಕಾರಣವಲ್ಲದೆ ಮತ್ತೇನೂ ಅಲ್ಲ. ಈ ಭಾವನೆಗಳೇ ನಿಮ್ಮನ್ನು ಎಲ್ಲಿಯೂ ಹೋಗಲು ಬಿಡುತ್ತಿಲ್ಲ. ಹೀಗಾಗಿ ಫ್ರೆಂಡ್ಸ್, ನೀವು ಈ ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಹೊಂದುವುದು ತುಂಬಾ ಅಗತ್ಯ. ನಿಮ್ಮನ್ನು ಯಾರಾದರೂ ನೋಯಿಸಿದರೆ ತಕ್ಷಣ ರಿಯಾಕ್ಟ್ ಮಾಡುವುದನ್ನು ನಿಲ್ಲಿಸಿ. ನಿಮ್ಮ ಭವಿಷ್ಯದ ಕುರಿತು ಚಿಂತೆ ಮಾಡದೆ ಪ್ರೆಸೆಂಟ್ ಮೊಮೆಂಟ್ ನಲ್ಲಿ ಬದುಕಲು ಕಲಿಯಿರಿ. ನಿಮ್ಮ ಎಮೋಷನ್ಸ್ ಗಳನ್ನು ಅಬ್ಸರ್ವ್ ಮಾಡಲು ಕಲಿಯಿರಿ. ನಂಬರ್ 2, ಮೈಂಡ್ ಸೆಟ್. ಹೌದು ಫ್ರೆಂಡ್ಸ್, ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಅವನು ಹೊಂದಿರುವ ಮೈಂಡ್ ಸೆಟ್ ಮೇಲೆನೆ ನಿಂತಿದೆ. ಒಬ್ಬನು ಒಂದೇ ಕಂಪನಿಯಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡುತ್ತಾ ಜೀವನದಲ್ಲಿ ಗ್ರೋತ್ ಕಾಣದೆ ಇರುವುದಕ್ಕೂ ಅವನ ಮೈಂಡ್ ಸೆಟ್ನೇ ಕಾರಣ. ಅದೇ ಮತ್ತೊಬ್ಬ ವ್ಯಕ್ತಿ ತನ್ನ ಎಕ್ಸ್ಪೀರಿಯನ್ಸ್ ಮೂಲಕ ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡಿ ಫೈನಾನ್ಸಿಯಲಿ ತುಂಬಾ ಸ್ಟ್ರಾಂಗ್ ಆಗಿರುವುದಕ್ಕೂ ಅವನ ಮೈಂಡ್ ಸೆಟ್ನೇ ಕಾರಣ. ಹೀಗಾಗಿ ಫ್ರೆಂಡ್ಸ್, ನೀವು ಯಾವಾಗಲೂ ಒಂದು ಪಾಸಿಟಿವ್ ಮೈಂಡ್ ಸೆಟ್ ನಿಂದ ಲೈಫ್ ನಡೆಸಬೇಕು ಹೊರತು ನೆಗೆಟಿವ್ ಮೈಂಡ್ ಸೆಟ್ ನಿಂದಲ್ಲ. ನಂಬರ್ 3, ವರ್ಕ್. ಹೌದು ಫ್ರೆಂಡ್ಸ್, ವರ್ಕ್ ನಿಮ್ಮ ಲೈಫ್ ನ ಪ್ರತಿಯೊಂದು ನಿಮಿಷ ತುಂಬಾನೇ ಬೆಲೆ ಬಾಳುವಂತದ್ದು. ಹೀಗಾಗಿ ನೀವು ಪ್ರತಿಯೊಂದು ನಿಮಿಷ ಏನಾದರೂ ಕೆಲಸ ಮಾಡುತ್ತಲೇ ಇರಬೇಕು. ನೀವು ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ತೆಗೆದುಕೊಳ್ಳಿ, ಅವರು ಎಂದೂ ತಮ್ಮ ಜೀವನದ ಪ್ರತಿಯೊಂದು ನಿಮಿಷವನ್ನು ವೇಸ್ಟ್ ಆಗಿ ಕಳೆಯುವುದೇ ಇಲ್ಲ. ಅವರದೇನಿದ್ದರೂ ಬರೀ ಕೆಲಸ ಕೆಲಸ ಕೆಲಸ. ಹೀಗಾಗಿ ಫ್ರೆಂಡ್ಸ್, ನೀವು ಜೀವನದಲ್ಲಿ ಮುಂದೆ ಬರಬೇಕಾದರೆ ಕಾಯಕವೇ ಕೈಲಾಸ ಎನ್ನುವಂತೆ ನಿಮ್ಮ ಕೆಲಸದಲ್ಲಿ ನಂಬಿಕೆ ಇಡಿ. ಹೇಗೆ ನೀವು ನಿಮ್ಮ ಕೆಲಸದಲ್ಲಿ ನಂಬಿಕೆ ಇಡುತ್ತೀರೋ ಹಾಗೆ ನಿಮ್ಮ ಲೈಫ್ ಬದಲಾಗುತ್ತಾ ಹೋಗುತ್ತದೆ. ನಂಬರ್ 4, ಪ್ಯಾಷನ್. ಹೌದು ಫ್ರೆಂಡ್ಸ್, ನೀವು ಯಾವುದೇ ವಯಸ್ಸಿನಲ್ಲಿದ್ದರೂ ಪರವಾಗಿಲ್ಲ, ಯಾವುದೇ ಕೆಲಸ ಮಾಡುತ್ತಿದ್ದರೂ ಪರವಾಗಿಲ್ಲ, ನಿಮ್ಮ ಜೀವನದ ಕೊನೆಯವರೆಗೂ ನಿಮ್ಮ ನಿಜವಾದ ಪ್ಯಾಷನ್ ಏನು ಅಂತ ಅದನ್ನು ಕಂಡುಕೊಳ್ಳುವತ್ತ ಸತತ ಪ್ರಯತ್ನ ಮಾಡಿ. ಯಾರು ತಮ್ಮ ಪ್ಯಾಷನ್ ಅನ್ನು ಜೀವನದಲ್ಲಿ ಕಂಡುಕೊಳ್ಳುತ್ತಾರೋ ಅವರು ತಮ್ಮ ಜೀವನದಲ್ಲಿ ತುಂಬಾ ನೆಮ್ಮದಿಯಿಂದಿರುತ್ತಾರೆ ಅಂತ ತುಂಬಾ ರಿಸರ್ಚಸ್ಗಳು ಹೇಳುತ್ತವೆ. ಹೀಗಾಗಿ ಫ್ರೆಂಡ್ಸ್, ಆಲ್ವೇಸ್ ಫಾಲೋ ಯುವರ್ ಪ್ಯಾಷನ್. ನಂಬರ್ 5, ಡಿಸಿಪ್ಲಿನ್. ಹೌದು ಫ್ರೆಂಡ್ಸ್, ಡಿಸಿಪ್ಲಿನ್ ಅನ್ನೋದು ನೀವು ನಿಮ್ಮ ಜೀವನವನ್ನು ನಡೆಸುವಂತ ರೀತಿಯನ್ನು ತಿಳಿಸುವ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಎಲ್ಲ ಟಾಪ್ ಅಥ್ಲೀಟ್ಗಳು, ಟಾಪ್ ಸಿಇಒಗಳು ಡಿಸಿಪ್ಲಿನ್ ನಿಂದ ಜೀವನ ನಡೆಸುವುದರಿಂದಲೇ ಮುಂದೆ ಬಂದಿರುತ್ತಾರೆಂದು ನೀವು ಗಮನಿಸಬೇಕು. ಒಬ್ಬ ಉತ್ತಮ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ರ್ಯಾಂಕ್ ತೆಗೆಯಲು ಕಾರಣ ಅವನು ಡಿಸಿಪ್ಲಿನ್ ನಿಂದ ಮಾಡಿದ ಸ್ಟಡಿಯೇ ಕಾರಣ ಅಂತ ನೀವು ತಿಳಿಯಬೇಕು. ಸೊ ಫ್ರೆಂಡ್ಸ್, ಮೇಲೆ ಹೇಳಿದ 5 ಅಂಶಗಳ ಮೇಲೆ ನೀವು ವರ್ಕ್ ಮಾಡಿದರೆ ನಿಮ್ಮ ಜೀವನ ಖಂಡಿತ ಬದಲಾಗುವುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.